ವಿಷಯ ಅಂತ ಅಂದ್ರೆ ಭದ್ರಾವತಿಯಲ್ಲಿ ಇವರ ಪರೇಡ್ ಹೋಗ್ತಾ ಇದ್ದಾಗ ಮತ್ತೊಂದು ಸರ್ಕಲ್ನಲ್ಲೂ ಕೂಡ ಇದೇ ರೀತಿಯಾಗಿ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಪಾಕ್ ಪರ ಘೋಷಣೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು ಭದ್ರಾವತಿಯ ಸೀಗೆಬಾಗಿ ವೃತ್ತದಲ್ಲಿ. ಮೊದಲು ಇವ್ರು ಕೂಗಿದ್ದು ಗಾಂಧಿ ವೃತ್ತದಲ್ಲಿ, ಅದಾದ ನಂತರದಲ್ಲಿ ಸೀಗೆಬಾಗಿ ವೃತ್ತದಲ್ಲೂ ಕೂಡ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಇದೀಗ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿದೆ ನೋಡಿ ಇಲ್ಲಿ. ಸೊ ನೋಡಿ, ಮೊದಲು ಗಾಂಧಿ ಸರ್ಕಲ್ ನಲ್ಲಿ ಘೋಷಣೆ ಕೂಗಿರುವಂತದ್ದು ವಿಡಿಯೋ, ಬಟ್ ಅಲ್ಲಿ ಯಾರು ಕೂಗಿದ್ರು ಏನು ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದ್ರೆ ಸೀಗೆಬಾಗಿ ಸರ್ಕಲ್ ನಲ್ಲಂತೂ ಸಂಜೆ ಸಂದರ್ಭದಲ್ಲೇ ಹುಡುಗರೆಲ್ಲ ಸೇರಿ ನೋಡಿ ಹೀಗೆ ಘೋಷಣೆಯನ್ನ ಕೂಗ್ತಾ ಇರುವಂಥದ್ದು ವಿಡಿಯೋದಲ್ಲಿ ಬಹಳ ನೀಟಾಗಿ ಸೆರೆಯಾಗಿದೆ. ಅಲ್ಲಿಗೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಪಾಕಿಸ್ತಾನ ಪರ ಘೋಷಣೆ ಕೂಗೋದು, ದೇಶದ್ರೋಹಿ ರೀತಿಯಾಗಿ ನಡೆದುಕೊಳ್ಳೋದು, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವರು ಒಟ್ಟು ವ್ಯವಸ್ಥೆಯನ್ನು ಅನ್ನುವಂಥ ಸಿಟ್ಟು ಆಕ್ರೋಶ ಎಲ್ಲ ಒಮ್ಮೆಲೆ ವ್ಯಕ್ತ ಆಗುತ್ತೆ. ಇನ್ನು ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಲಾಗಿದೆ ಅನ್ನುವಂಥದ್ದು ಆರೋಪ. ಇದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ನಗರದಲ್ಲಿ ಆಗಿದೆ ಅನ್ನುವಂಥದ್ದು ಘಟನೆ. ನಿನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೆಲ ಕಿಡಿಗೇಡಿಗಳು ಘೋಷಣೆ ಕೂಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ಕೂಡ ಹೆಚ್ಚಾಗ್ತಾ ಇದೆ. ಹೇಳಿ ಕೇಳಿ ಗಣೇಶೋತ್ಸವದ ಸಂದರ್ಭ, ಈ ಟೈಮ್ನಲ್ಲಿ ಈ ಮೆರವಣಿಗೆ ಎಲ್ಲ ಬಹಳ ಸುಲಲಿತವಾಗಿ ಸಾಗುವಂತೆ ಮಾಡೋದು, ಶಾಂತಿ ಕಾಪಾಡೋದು, ಇದೇ ಪೊಲೀಸರ ಮುಂದಿರುವಂಥ ದೊಡ್ಡ ಸವಾಲಾಗಿದೆ. ಇದರ ನಡುವೆ ನೋಡಿ ಕೆಲ ಕಿಡಿಗೇಡಿಗಳು ಈದ್ ಮಿಲಾದ್ನ ಮೆರವಣಿಗೆ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇದ್ದು ಭದ್ರಾವತಿಯಲ್ಲಿ ಹಿಂದೂ ಪರ ಸಂಘಟನೆ ಹಾಗೆ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ. ಇನ್ನು ಶಿವಮೊಗ್ಗ ಎಸ್ಪಿ ಏನ್ ಹೇಳ್ತಿದ್ದಾರೆ ಮಿಥುನ್, ಪಾಕ್ ಪರ ಘೋಷಣೆ ಕೂಗಿರುವ ಬಗ್ಗೆ ಮಾಹಿತಿ ಬಂದಿದೆ. ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ವಿಡಿಯೋ ಮಾಡಲಾಗಿದೆ. ಭದ್ರಾವತಿ ಠಾಣೆಯಲ್ಲಿ ಈ ಕುರಿತು ಒಂದು ಎಫ್ಐಆರ್ ದಾಖಲಾಗಿದೆ. ಶೀಘ್ರದಲ್ಲೇ ಆರೋಪಿಗಳನ್ನ ಪತ್ತೆ ಹಚ್ಚಿ ಕ್ರಮ ತೆಗೆದುಕೊಳ್ತೀವಿ ಅಂತ ಮಿಥುನ್ ಕುಮಾರ್ ಹೇಳ್ತಿದ್ದಾರೆ. ಯಾರಾದ್ರೂ ಬಳಿ ನೋಡಿ, ಇದೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅವರು, ಯಾರಾದ್ರೂ ಬಳಿ ಘೋಷಣೆ ಕೂಗಿರುವಂತ ವಿಡಿಯೋ ಇದ್ರೆ ಅದನ್ನ ಕೂಡ ನೀವು ಪೊಲೀಸರಿಗೆ ನೀಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಾನು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ಸುಮಾರು 8-8:30 ಅಷ್ಟೊತ್ತಿಗೆ ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ.